ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ರೇಣುಕಾಸ್ವಾಮಿ ಶವದ ಮುಂದೆ ದರ್ಶನ್ ನಿಂತಿರುವ ಫೋಟೋ ರಿಟ್ರೀವ್ ಮಾಡಲಾಗಿದೆ. ನೀಲಿ ಟಿ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿ ದರ್ಶನ್ ನಿಂತಿರುವಂತ ಒಂದು ಫೋಟೋ ಅದು. ಆರೋಪಿ ಪವನ್ ಮೊಬೈಲ್ ನಲ್ಲಿತ್ತು ಫೋಟೋ. ಆ ಫೋಟೋವನ್ನ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಮತ್ತೊಂದು ಪ್ರಬಲ ಸಾಕ್ಷಿ ಬೆಳಕಿಗೆ ಬಂದಿದೆ. ಆರೋಪಿ ದರ್ಶನ್ ಇನ್ನಿತರ ಕೆಲವು ಆರೋಪಿಗಳ ವಿರುದ್ಧ ಹೊಸ ಸಾಕ್ಷಿ ಲಭ್ಯ ಆಗಿದೆ. ಹೊಸ ಸಾಕ್ಷಿ ಜೊತೆಗೆ 1,000 ಪುಟದ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಪೊಲೀಸರು. ಡಿಲೀಟ್ ಮಾಡಿದ್ದ 2 ಫೋಟೋಗಳನ್ನ ರಿಟ್ರೀವ್ ಮಾಡಿರೋ ಬಗ್ಗೆ ಕೋರ್ಟ್ಗೆ ಮಾಹಿತಿ ಲಭ್ಯ ಆಗಿದೆ. ಕೊಲೆ ನಡೆದಾಗ ಶೆಡ್ ನಲ್ಲಿ ದರ್ಶನ್ ಇರಲಿಲ್ಲ ಅಂತ ವಾದ ಮಂಡಿಸಿದ್ರು ದರ್ಶನ್ ಪರ ವಕೀಲರು. ರೇಣುಕಾಸ್ವಾಮಿಗೆ ಕೋಪದಲ್ಲಿ ಹೊಡೆದು ಅಲ್ಲಿಂದ ಹೊರಟು ಹೋಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಪವನ್ ಮೊಬೈಲ್ ನಲ್ಲಿ ಸಿಕ್ಕಿರುವ 2 ಫೋಟೋಗಳು ಹೇಳ್ತಾ ಇದ್ದಾವೆ ಬೇರೆನೆ ಕಥೆ. ಸದ್ಯ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿರುವಂತ ದರ್ಶನ್ಗೆ ಸಂಕಷ್ಟ ಆರಂಭ ಆಯ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಗಮನಿಸ್ತಾ ಇದ್ವಿ, ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ ಸ್ವಲ್ಪ ನಿರಾಳರಾಗಿದ್ರು. ಮಧ್ಯಂತರ ಜಾಮೀನು ಸಿಕ್ಕ ನಂತರ, ಅದಾದ ನಂತರ ಅವರು ಎಲ್ಲೋ ಒಂದ್ ಕಡೆ ನಾನು ಬಿಡುಗಡೆ ಆಗಬಿಡ್ತೀನಿ ಅನ್ನೋ ನಿಟ್ಟಿನಲ್ಲಿನೇ ಅನ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಆದ್ರೆ ಈಗ ಅವರಿಗೆ ಮತ್ತೊಂದು ಶಾಕಿಂಗ್ ವಿಚಾರ, ಸಂಕಷ್ಟ ಆರಂಭ ಆಗಿದೆ. ರೇಣುಕಾಸ್ವಾಮಿ ಶವದ ಮುಂದೆ ದರ್ಶನ್ ಅವರು ನಿಂತಿರುವಂತ ಒಂದು ಫೋಟೋ ಸಿಕ್ಕಿದೆ ಈಗ ಪೊಲೀಸರಿಗೆ. ನೀಲಿ ಟಿ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿ ದರ್ಶನ್ ನಿಂತಿದ್ರು ಅನ್ನೋದಕ್ಕೆ ಆ ಫೋಟೋ ಸಾಕ್ಷಿ ಹೇಳ್ತಾ ಇದೆ. ಆರೋಪಿ ಪವನ್ ಏನಿದಾನಲ್ಲ, ಆತನ ಮೊಬೈಲ್ ನಲ್ಲಿ ಆ ಫೋಟೋ ಇತ್ತು. ಮೊಬೈಲ್ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಆ ಫೋಟೋ ಸಿಕ್ಕಾಕೊಂಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಮತ್ತೊಂದು ಪ್ರಬಲ ಸಾಕ್ಷಿ ಆಗುತ್ತೆ ಇದು. ಆರೋಪಿ ದರ್ಶನ್ ಇನ್ನಿತರ ಕೆಲವು ಆರೋಪಿಗಳ ವಿರುದ್ಧ ಹೊಸ ಸಾಕ್ಷಿ ಲಭ್ಯ ಆಗಿದೆ. ಇದನ್ನ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಈಗಾಗಲೇ. ಹೊಸ ಸಾಕ್ಷಿ ಜೊತೆ 1,000 ಪುಟದ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. ಡಿಲೀಟ್ ಮಾಡಿದ 2 ಫೋಟೋಗಳನ್ನು ರಿಟ್ರೀವ್ ಮಾಡಿರೋ ಬಗ್ಗೆ ಕೋರ್ಟ್ಗೆ ಮಾಹಿತಿಯನ್ನ ಕೂಡ ನೀಡಲಾಗಿದೆ. ಕೊಲೆ ನಡೆದಾಗ ನಿಮ್ಗೆಲ್ಲ ನೆನಪಿದ್ರೆ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ, ಕೊಲೆ ನಡೆದಂತಹ ಸಂದರ್ಭದಲ್ಲಿ ನನ್ನ ಕ್ಲೈಂಟ್ ದರ್ಶನ್ ಅವರು ಶೆಡ್ ನಲ್ಲಿ ಇರಲೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಾಡಿದ್ರು. ಅದರಲ್ಲೂ ರೇಣುಕಾಸ್ವಾಮಿಗೆ ಕೋಪದಲ್ಲಿ ಹೊಡೆದು ಅಲ್ಲಿಂದ ಹೊರಟು ಹೋಗ್ಬಿಟ್ಟಿದ್ರು ದರ್ಶನ್ ಅವರು. ಅದಾದ ನಂತರ ಅಲ್ಲಿದ್ದಂತ ಕೆಲವರು ಅವರನ್ನ ಹೊಡೆದಿರಬಹುದು, ಕೊಲೆ ಆಗಿರಬಹುದು ಅನ್ನೋ ನಿಟ್ಟಿನಲ್ಲೇ ವಾದವನ್ನ ಮಂಡನೆ ಮಾಡಿದ್ರು. ಆದ್ರೆ ಈ ಒಂದು ಫೋಟೋ ಹೇಳ್ತಾ ಇದೆ ಶೆಡ್ ನಲ್ಲಿ ದರ್ಶನ್ ಇದ್ರು. ಅದರಲ್ಲೂ ರೇಣುಕಾಸ್ವಾಮಿ ಸತ್ತ ನಂತರವೂ ಕೂಡ ಅಲ್ಲೇ ದರ್ಶನ್ ಇದ್ರು ಅನ್ನೋದಕ್ಕೆ ಈ ಸಾಕ್ಷಿ ಇಲ್ಲಿ, ಅಂದ್ರೆ ಈ ಒಂದು ಫೋಟೋ ಸಾಕ್ಷಿಯಾಗಿದೆ. ಹಾಗಾಗಿನೇ ಸಹಜವಾಗಿ ಇಲ್ಲಿ ಇನ್ನು ಮುಂದೆ ದರ್ಶನ್ ಅವರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನೋಡಿ, ಈಗ ಪವನ್ ಮೊಬೈಲ್ ನಲ್ಲಿ ಸಿಕ್ಕಿರುವ 2 ಫೋಟೋಗಳು ಹೇಳ್ತಾ ಇರುವಂತ ಕಥೆನೇ ಬೇರೆ. ಸದ್ಯ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿರುವಂತ ದರ್ಶನ್ಗೆ ಈ ಒಂದು ಫೋಟೋದಿಂದ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವುದರಲ್ಲಿ ಡೌಟೇ ಇಲ್ಲ.